ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರೈಟ್ ವೇ. ದಿಸ್ ಇಸ್ ಮಧುಕರ್. ಸೊ ಮತ್ತೊಂದು ಹೊಸ ನೋಟಿಫಿಕೇಶನ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು SBI PO 2024 ನೋಟಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಯಾಲರಿ, ಎಜುಕೇಶನ್, ಏಜ್, ಎಕ್ಸಾಮ್ ಪ್ಯಾಟರ್ನ್, ವೇಕೆನ್ಸೀಸ್ ಮತ್ತೆ ಎಕ್ಸಾಮ್ ಪ್ಯಾಟರ್ನ್ಸ್ ಎಲ್ಲ ಚೇಂಜಸ್ ಆಗಿದೆ, ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಹೊಸಬರಿಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ ಗೈಸ್, ಇದು ನೋಡಿ SBI ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿರುವಂತ ನೋಟಿಫಿಕೇಶನ್. ಸೊ ಇದರಲ್ಲಿ ಏನ್ ಕೊಟ್ಟಿದ್ದಾನೆ, ರಿಕ್ರೂಟ್ಮೆಂಟ್ ಆಫ್ ಪ್ರೊಬೇಷನರಿ ಆಫೀಸರ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಅಂದ್ರೆ POs, ಆಫೀಸರ್ಸ್ ಲೆವೆಲ್, ಸ್ಕೇಲ್ 1 ಆಫೀಸರ್ ಲೆವೆಲ್ ನ ಪೋಸ್ಟ್ ಇದು. ಆನ್ಲೈನ್ ಅಪ್ಲಿಕೇಶನ್ ಡೇಟ್ ನೋಡಿ 27 ಡಿಸೆಂಬರ್ 2024 ಇಂದ ಜನವರಿ 16 2025 ವರೆಗೂ ಟೈಮ್ ಇದೆ ನಿಮಗೆ ಅಪ್ಲೈ ಮಾಡ್ಲಿಕ್ಕೆ. ಸೊ ಜನವರಿ 16 ಲಾಸ್ಟ್ ಡೇಟ್ ಅಪ್ಲೈ ಮಾಡ್ಲಿಕ್ಕೆ. ಸೊ ಯಾರ್ಯಾರು ಅಪ್ಲೈ ಮಾಡ್ಬೇಕು ಅಂತ ಇದೀರೋ, ಸೊ ಬಿಫೋರ್ ಜನವರಿ 16 ಅಪ್ಲೈ ಮಾಡಬೇಕು. ಸೊ ಪೋಸ್ಟ್ ಬಗ್ಗೆ ಗೊತ್ತಾಯ್ತು. ಇವಾಗ ಯಾವಾಗ ಆನ್ಲೈನ್ ಅಪ್ಲೈ ಮಾಡೋದು ಅಂತ ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ವೇಕೆನ್ಸೀಸ್ ಬಗ್ಗೆ ಹೋಗೋಣ. ಸೊ ವೇಕೆನ್ಸೀಸ್ ಬಂದ್ಬಿಟ್ಟು ಟೋಟಲ್ ವೇಕೆನ್ಸೀಸ್ ಓನ್ಲಿ 600. ಯೂಶಲಿ ಇಯರ್ಲಿ ಇವ್ರು ಕಾಲ್ ಮಾಡ್ತಾರೆ. ಅರೌಂಡ್ 2000 ವೇಕೆನ್ಸೀಸ್ ಇಯರ್ಲಿ ರಿಲೀಸ್ ಮಾಡೋದು. ಬಟ್ ಈ ಸಲ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಆಗಿದೆ. ಸ್ವಲ್ಪ ಏನು, ತುಂಬಾನೇ ಕಡಿಮೆ ಆಗಿದೆ ವೇಕೆನ್ಸೀಸ್. ಇರ್ಲಿ, ಬಟ್ ಅದನ್ನ ನಾವು ಏನು ಮಾಡೋಕ್ಕಾಗಲ್ಲ. ನಮ್ಮ ಕೈಲಿ ಇರೋದು ಯಾವಾಗಲೂ ಸ್ಟಡೀಸ್ ಮಾತ್ರ. ಸೊ ನಾವು ಅದ್ರ ಕಡೆ ಫೋಕಸ್ ಆಗಿರ್ಬೇಕು. ಸೊ ವೇಕೆನ್ಸೀಸ್ ನೋಡಿ ಟೋಟಲ್ 600 ಇರೋದು. ಬಟ್ ಜನರಲ್ ಎಷ್ಟು ಕೊಟ್ಟಿದ್ದಾನೆ, 240, ಅಂಡ್ EWC ಗೆ 58, ಅಂಡ್ OBC ಗೆ 158, ST 57, ಅಂಡ್ SC ಗೆ 87. ಸೊ ಟೋಟಲ್ 600 ವೇಕೆನ್ಸೀಸ್. ಓಕೆನಾ, ಇದಿಷ್ಟು ವೇಕೆನ್ಸೀಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಟೆಂಟೇಟಿವ್ ಡೇಸ್ ನೋಡಿ. ಆನ್ಲೈನ್ ಅಪ್ಲಿಕೇಶನ್ ಗೊತ್ತಾಗಿದೆ ಆಲ್ರೆಡಿ, 27 to 16 ಜನವರಿಗೆ. ನೆಕ್ಸ್ಟ್ ಪೇಮೆಂಟ್ ಫೀನು ಅದೇ ಡೇಟು. ಬಟ್ ಎಕ್ಸಾಮ್ ನೋಡಿ, ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ಅಂತ ಹೇಳಿದ್ರೆ 18th ಮತ್ತೆ 15th ಮಾರ್ಚ್ ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್ಸ್ ಎರಡೇ ದಿನ ಆಗುತ್ತೆ. ಹಾಲ್ ಟಿಕೆಟ್ 3rd ಅಥವಾ 4th ವೀಕ್ ಆಫ್ ಫೆಬ್ರವರಿ 2025 ಅನ್ವರ್ಡ್ಸ್ ಅದಾದ್ಮೇಲೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ರಿಸಲ್ಟ್ ಬಂದ್ಬಿಟ್ಟು ಮಾರ್ಚ್ ಅಲ್ಲಿ ಎಕ್ಸಾಮ್ ಆದ್ರೆ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ರಿಸಲ್ಟ್ ಬರುತ್ತೆ ಅನ್ಕೊಂತೀನಿ. ಸೆಕೆಂಡ್ ವೀಕ್ ಅಲ್ಲಿ ಮೇನ್ಸ್ ಕಾಲ್ ಲೆಟರ್ ಬರುತ್ತೆ. ಸೆಕೆಂಡ್ ವೀಕ್ ಅಲ್ಲಿ ಮೇನ್ಸ್ ಕಾಲ್ ಲೆಟರ್ ಬರ್ತಾ ಇದೆ ಅಂತ ಹೇಳಿದ್ರೆ ಏಪ್ರಿಲ್ ಮೇ ಬಿ 3rd ವೀಕ್ ಅಥವಾ 4th ವೀಕ್ ಆಫ್ ಏಪ್ರಿಲ್ ಅಲ್ಲಿ ಮೇನ್ಸ್ ಎಕ್ಸಾಮ್ ಇರುತ್ತೆ. ಓಕೆನಾ, ಸೊ 4th ಏಪ್ರಿಲ್ ಅಥವಾ 3rd ಏಪ್ರಿಲ್ ಆ ವೀಕ್ ಅಲ್ಲಿ ಎಕ್ಸಾಮ್ ಇರುತ್ತೆ. ಅದ್ರ ರಿಸಲ್ಟ್ 1 ಮಂತ್ ಆಫ್ಟರ್ 1 ಮಂತ್ ಅಂದ್ರೆ ಮೇ ಅಲ್ಲಿ ರಿಸಲ್ಟ್ ಬರುತ್ತೆ ಮೇನ್ಸ್ ಎಕ್ಸಾಮ್ದು. ಸೊ ಅದಾದ್ಮೇಲೆ ನಿಮಗೆ ಫೇಸ್ 3 ನೋಡಿ, ಫೇಸ್ 1 ಪ್ರಿಲಿಮಿನರಿ ಎಕ್ಸಾಮ್, ಫೇಸ್ 2 ಮೇನ್ಸ್ ಎಕ್ಸಾಮ್, ಫೇಸ್ 3 ಇಂಟರ್ವ್ಯೂ ಇರುತ್ತೆ. ಓಕೆನಾ, ಸೊ ಇಂಟರ್ವ್ಯೂ ಅಲ್ಲೂ ಕೂಡ ಇಲ್ಲಿ ಸೈಕೋಮೆಟ್ರಿಕ್ ಟೆಸ್ಟ್ ಇರುತ್ತೆ, ಮತ್ತೆ ಇಂಟರ್ವ್ಯೂ ಅಂಡ್ ಗ್ರೂಪ್ ಎಕ್ಸರ್ಸೈಸ್ ಇರುತ್ತೆ. ಸೊ ಇದಿಷ್ಟು ಇಂಟರ್ವ್ಯೂ ಅಂದ್ರೆ 3rd ಫೇಸ್ ಅಲ್ಲಿ ಆಗುವಂತ ಪ್ರೊಸೆಸ್. ಇದು ನಿಮಗೆ ಮೇ ಎಂಡಿಂಗ್ ಅಥವಾ ಜೂನ್ ಸ್ಟಾರ್ಟಿಂಗ್ ಅಲ್ಲಿ ಆಗುತ್ತೆ. ಸೊ ಫೈನಲ್ ರಿಸಲ್ಟ್ ನಿಮಗೆ ಜೂನ್ ಎಂಡ್ ಅಷ್ಟೊತ್ತಿಗೆ ಬರುತ್ತೆ. ಸೊ ಎಂಡ್ ಆಫ್ ದ ಜೂನ್ ಗೆ ನಿಮಗೆ ಫೈನಲ್ ರಿಸಲ್ಟ್ ನಿಮ್ ಕೈಲಿ ಇರುತ್ತೆ. ಸೊ ಇದಿಷ್ಟು ಶೆಡ್ಯೂಲ್ ಆಯ್ತು, ಅವ್ರ ಕೊಟ್ಟಿರುವಂತ ಶೆಡ್ಯೂಲ್ ಆಯ್ತು. ಓಕೆನಾ, ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏಜ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ, ಆಸ್ ಆನ್ ಏಪ್ರಿಲ್ 1st 2024 ಒಳಗಡೆ ನಿಮ್ಮ ಏಜ್ ಏನಿರಬೇಕು 21 ಇರಬೇಕು, ಮತ್ತೆ 30 ಇನ್ ಬಿಟ್ವೀನ್ 21 to 30 ಇದ್ರೆ ಮಾತ್ರ ನೀವು ಅಪ್ಲೈ ಮಾಡೋದಕ್ಕೆ ಸಾಧ್ಯ. ಓಕೆನಾ, ಸೊ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂತ ಹೇಳಿದ್ರೆ 1/4/2023 ಓಕೆನಾ, ಅದಾದ್ಮೇಲೆ ಹುಟ್ಟಿರಬಾರ್ದು. ನೆಕ್ಸ್ಟ್ 2/4/1994 ಇದಾದ್ಮೇಲೆ ಹುಟ್ಟಿರ್ಬೇಕು. ಅಂದ್ರೆ ಇನ್ ಬಿಟ್ವೀನ್ ಡೇಟ್ ಆಫ್ ಬರ್ತ್ ಇದೆಯಲ್ಲ, ಅವ್ರು ಮಾತ್ರ ಅಪ್ಲೈ ಮಾಡೋಕ್ಕಾಗುತ್ತೆ ಅಂತ ಕೊಟ್ಟಿದ್ದಾನೆ. ಸೊ ಏಜ್ ಲಿಮಿಟ್ ಹಾಗಿದ್ರೆ 21 to 30. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿ. ಸೊ ಇದೆಲ್ಲ ಏನ್ ಕೊಟ್ಟಿದ್ದಾನೆ, ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾನೆ ನೋಡಿ. ನೀವು ಯಾವ್ದಾದ್ರು ಕ್ಯಾಟಗರಿಗೆ ಬರ್ತೀರಾ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಅಪ್ಲಿಕೇಬಲ್ ಆಗುತ್ತೆ. 3, 5, 10, 13, 15 ಇದೆಲ್ಲ ಬೇರೆ ಬೇರೆ ಕ್ಯಾಟಗರಿಗೆ ಅಪ್ಲಿಕೇಬಲ್. ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ ಅಂತ ನೋಡ್ಕೊಳ್ಳಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಸೆನ್ಷಿಯಲ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಆಸ್ ಆನ್ 30/4/2025 ಅಂದ್ರೆ ಏಪ್ರಿಲ್ 30/2025 ಒಳಗಡೆ ನಿಮ್ಮ ಡಿಗ್ರಿ ಕಂಪ್ಲೀಷನ್ ಆಗಿರಬೇಕು. ಸೊ ಫೈನಲ್ ಡಿಗ್ರಿ ಅವರು ಅಪ್ಲೈ ಮಾಡಬಹುದಾ ಅಂತ ಕೇಳಿದ್ರೆ ಅಪ್ಲೈ ಮಾಡಬಹುದು. ಬಟ್ ನಿಮ್ಮ ರಿಸಲ್ಟ್ ಅಷ್ಟೊಳಗಡೆ ಬಂದ್ರೆ ಮಾತ್ರ ನೀವು ಫೈನಲ್ ಸೆಲೆಕ್ಷನ್, ಅಕಸ್ಮಾತ್ ಎಕ್ಸಾಮ್ ನಡೀತಾ ಇದೆ, ಪ್ರೊಸೆಸ್ ನಡೀತಾ ಇದೆ ಅಂದ್ರೂ ಕೂಡ ನಿಮ್ಮ ರಿಸಲ್ಟ್ 30/4/2025 ಒಳಗಡೆ ಬಂದಿರಬೇಕಂದ್ರೆ ನಿಮ್ಮ ಡಿಗ್ರಿ ರಿಸಲ್ಟ್ ಅಷ್ಟೊಳಗಡೆ ಅನೌನ್ಸ್ ಆಗಿ ನೀವು ಪಾಸ್ ಆಗಿದ್ದೀರಾ ಅಂತ ಹೇಳಿದ್ರೆ ಆಫ್ಟರ್ ವರ್ಡ್ಸ್ ನೀವು SBI PO ಎಕ್ಸಾಮ್ ನ ಕ್ಲಿಯರ್ ಮಾಡಿದ್ರೆ ಅವಾಗ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ. ಅಕಸ್ಮಾತ್ ನೀವು SBI PO ಎಕ್ಸಾಮ್ ನ ಕ್ಲಿಯರ್ ಮಾಡಿದೀರಾ ಅಂತ ಹೇಳಿದ್ರೆ, ಆದ್ರೆ ನಿಮ್ಮ ಹತ್ರ ಡಿಗ್ರಿ ಇಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಎಲಿಜಿಬಿಲಿಟಿ ಇರೋದಿಲ್ಲ. ಅದಕ್ಕೆ ನೋಡಿ ಇಲ್ಲಿ ಏಪ್ರಿಲ್ ಕೊಟ್ಟಿದ್ದಾನೆ ಟೈಮ್. ಸೊ ಅಬ್ಸರ್ವ್ ಮಾಡ್ಬೇಕು, ಇಲ್ಲಿ ಏಪ್ರಿಲ್ ಕೊಟ್ಟಿದ್ದಾನೆ. ಇಂಟರ್ವ್ಯೂ ನಡೆಯೋದು ಮೇ ಅಲ್ಲಿ. ಸೊ ಇಂಟರ್ವ್ಯೂ ಅಲ್ಲಿ ಚೆಕ್ ಆಗತ್ತೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್. ಓಕೆನಾ, ಸೊ ಇಲ್ಲಿ
ನೀವು ಡಿಗ್ರಿ ಕ್ಲಿಯರ್ ಆಗಿಲ್ಲ ಏಪ್ರಿಲ್ ಒಳಗಡೆ ಅಂತ ಹೇಳಿದ್ರೆ ಮೇ ಅಲ್ಲಿ ನಡೆಯೋ ಇಂಟರ್ವ್ಯೂಗೆ ನೀವು ಡಿಗ್ರಿ ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ಇನ್ಎಲಿಜಿಬಲ್ ಆಗ್ತೀರಾ. ಸೊ ಇದನ್ನ ಅಬ್ಸರ್ವ್ ಮಾಡ್ಕೋಬೇಕು. ನಿಮ್ಮ ಡಿಗ್ರಿ ಏಪ್ರಿಲ್ 30 ಒಳಗಡೆ ನಿಮ್ಮ ಡಿಗ್ರಿ ಕಂಪ್ಲೀಷನ್ ಆಗಿ ನಿಮ್ಮ ರಿಸಲ್ಟ್ಸ್ ಎಲ್ಲ ಬರುತ್ತೆ ಅನ್ನೋದಿದ್ರೆ ಮಾತ್ರ ಫೈನಲ್ ಸೆಮ್ ಅವರು ಅಥವಾ ಫೈನಲ್ ಇಯರ್ ಅವರು ಅಪ್ಲೈ ಮಾಡಿ ಇದಕ್ಕೆ. ಓಕೆ, ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಕಿದೆ ಅನ್ಕೊಂತೀನಿ. ಸೊ ಎನಿ ಡಿಗ್ರಿ, ಯಾವ್ದಾದ್ರು ಡಿಗ್ರಿ ಅಪ್ಲೈ ಮಾಡಬಹುದು. ಯಾವುದೇ ಒಂದು ಪರ್ಸೆಂಟೇಜ್ ಕ್ರೈಟೀರಿಯಾ ಇಲ್ಲ. ಓಕೆನಾ, 50, 60, 70, 80 ಯಾವ್ದಾದ್ರು ಪರ್ಸೆಂಟೇಜ್ ಅಲ್ಲಿ ಒಟ್ಟು ಡಿಗ್ರಿ ಕಂಪ್ಲೀಷನ್ ಆಗಿರೋ ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು. ಫೈನಲ್ ಸೆಮ್ ಅವ್ರಿಗೆ ಹೇಳಿದ್ನಲ್ಲ ಆ ತರ ಏಪ್ರಿಲ್ 30 ಒಳಗಡೆ ನಿಮ್ಮ ಫೈನಲ್ ರಿಸಲ್ಟ್ಸ್ ಬಂದ್ರೆ ಮಾತ್ರ ಅಪ್ಲೈ ಮಾಡಿ. ಬರುತ್ತೆ ಅನ್ನೋದಾದ್ರೆ ಮಾತ್ರ ಅಪ್ಲೈ ಮಾಡಿ, ಇಲ್ಲ ಅಪ್ಲೈ ಮಾಡಬೇಡಿ. ಯೂಸ್ ಇಲ್ಲ ಅದು. ಓಕೆನಾ, ಇಂಟರ್ವ್ಯೂ ಯಾಕೆಂದ್ರೆ ಚೆಕ್ ಆಗುತ್ತೆ, ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಚೆಕ್ ಮಾಡ್ತಾರೆ ಅವರು. ಸೊ ಅವಾಗ ಮತ್ತೆ ರಿಜೆಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ಯಾಟಗರಿ ಇದೆಲ್ಲ ಏನ್ ಬೇಡ, ಇದೆಲ್ಲ ಸ್ಪೆಸಿಫಿಕ್ ಆಗಿ ಯಾರಿಗೆ ಅಪ್ಲೈ ಆಗುತ್ತೆ, ಜನರಲ್ ಆಗಿ ಅಪ್ಲೈ ಆಗುವಂತದ್ದು ಏನಿಲ್ಲ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರ್ ನೋಡಿ, ಹೇಳಿದ್ನಲ್ಲ 3 phases ಇರುತ್ತೆ. ಸೊ ಫಸ್ಟ್ ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ, ಹೌದಲ್ವಾ? ಸೊ 3 phases ಅಲ್ಲಿ ಫಸ್ಟ್ ಫೇಸ್ ಬಂದ್ಬಿಟ್ಟು ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಸೊ ಲಾಸ್ಟ್ ಇಯರ್ ಗಿಂತ ಈ ಇಯರ್ ಏನಾಗಿದೆ, ಇವಾಗ ಪ್ಯಾಟರ್ನ್ ಚೇಂಜ್ ಆಗಿದೆ ಎಕ್ಸಾಮಿನೇಷನ್. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಬಹುದು, ಇಂಗ್ಲಿಷು 40 ಕ್ವಶನ್ ಬಂದಿದೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 30 ಕ್ವಶನ್ ಅಂಡ್ ರೀಸನಿಂಗ್ ಎಬಿಲಿಟಿ 30 ಕ್ವಶನ್. ಮುಂಚೆ ಏನಾಗ್ತಾ ಇತ್ತು ಅಂದ್ರೆ ಕ್ವಾಂಟ್ಸ್ ಮತ್ತೆ ರೀಸನಿಂಗ್ ಎರಡು ಕೂಡ 35 ಇರ್ತಾ ಇತ್ತು. ಓಕೆನಾ, ಇಂಗ್ಲಿಷ್ ಬರೀ 30 ಇರ್ತಾ ಇತ್ತು. ಇವಾಗ ಇಂಗ್ಲಿಷ್ 40 ಮಾಡಿದಾನೆ, ಕ್ವಾಂಟ್ಸ್ ಮತ್ತೆ ರೀಸನಿಂಗ್ ಎಬಿಲಿಟಿನ 30 ಮಾಡಿದಾನೆ. ಸೊ ಒಂಥರ ಇದು ಇಂಗ್ಲಿಷ್ ಚೆನ್ನಾಗಿ ಗೊತ್ತಿರೋರಿಗೆ ಅಡ್ವಾಂಟೇಜ್ ತರ ಆಗಿದೆ. ಕೆಲವರು 20 ಮಿನಿಟ್ಸ್ ಅಲ್ಲಿ ಇಂಗ್ಲಿಷ್ 30 ಕ್ವಶನ್ಸ್ ನ ರೀಚ್ ಮಾಡಕ್ ಆಗ್ತಾ ಇರಲ್ಲ. ಯಾಕಂದ್ರೆ ಇಂಗ್ಲಿಷ್ ಮಾಡರೇಟ್ ಲೆವೆಲ್ ಅಲ್ಲೇ ಇರ್ತಾ ಇದೆ. SBPU ಈಸಿ ಅಂತ ಇರೋದಿಲ್ಲ, ಇಂಗ್ಲಿಷ್ ಮಾಡರೇಟ್ ಲೆವೆಲ್ ಅಲ್ಲೇ ಇರ್ತಾ ಇತ್ತು. ಸೊ ಒಂಥರ ಇದು ಇಂಗ್ಲಿಷ್ ಚೆನ್ನಾಗಿ ಗೊತ್ತಿರೋರಿಗೆ ಫೇವರ್ ಮಾಡ್ಕೊಟ್ಟಂಗ್ ಆಗಿದೆ ಈಗ. ಬಟ್ ಅದನ್ನ ನಾವೇನು ಮಾಡಕ್ ಆಗೋದಿಲ್ಲ. ಸೊ ನಮ್ ಕೈಲಿ ಏನಿದೆ ಪ್ರಿಪರೇಷನ್ ಮಾತ್ರ. ಸೊ ಇಂಗ್ಲಿಷ್ ಚೆನ್ನಾಗಿ ಪ್ರಿಪೇರ್ ಆಗಿ, ಯಾಕಂದ್ರೆ 20 ಮಿನಿಟ್ಸ್ ಅಲ್ಲಿ 40 ಕ್ವಶನ್ಸ್ ಅಂದ್ರೆ ನೀವು ಒಳ್ಳೆ ಒಂದು ಸ್ಕೋರ್ ತಗೋಬಹುದು. 125+ ಸ್ಕೋರ್ ತೆಗೆದ್ಬಿಟ್ರೆ ಆರಾಮಾಗಿ ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ನೀವು 20 ತೆಗೆದು ಇಲ್ಲಿ ಒಂದು 25 ತೆಗೆದ್ಬಿಟ್ರೆ 65. ಸೊ 60 ಆಸ್ಪಾಸ್ ಅಲ್ಲೇ ಇರುತ್ತೆ ಕಟ್ ಆಫ್. 65 ಕ್ರಾಸ್ ಆಗೋದಿಲ್ಲ. ಆರಾಮಾಗಿ ನೀವು ಪ್ರಿಲಿಮ್ಸ್ ಎಕ್ಸಾಮ್ ನ ಕ್ಲಿಯರ್ ಮಾಡಬಹುದು. ಬಟ್ ಇಂಗ್ಲಿಷ್ ಚೆನ್ನಾಗಿ ಸ್ವಲ್ಪ ಪ್ರಿಪೇರ್ ಆಗ್ಬೇಕಾಗತ್ತೆ. ಓಕೆನಾ, ಇದಿಷ್ಟು ಪ್ರಿಲಿಮ್ಸ್ ಆಯ್ತು. ನೆಕ್ಸ್ಟ್ ಮೇನ್ಸ್ ಬಗ್ಗೆ ಮಾತಾಡೋದಾದ್ರೆ, ಮೇನ್ಸ್ ಅಲ್ಲೂ ಕೂಡ ಪ್ಯಾಟರ್ನ್ ಚೇಂಜ್ ಆಗಿದೆ. ಓಕೆ, ಇನ್ನೊಂದು ನೋಡಿ, 600 ಟೋಟಲ್ ವೇಕೆನ್ಸೀಸ್ ಅಲ್ವಾ, ಮೇನ್ಸ್ ಗೆ ಎಷ್ಟು ಜನ ಕರೀತಾರೆ ಅಂದ್ರೆ 10 ಟೈಮ್ಸ್. ಅಲ್ಲಿಗೆ 6000 ಅಷ್ಟೇ ಬರೆಯೋದು. ಆಲ್ ಓವರ್ ಇಂಡಿಯಾ 6000 ಮೆಂಬರ್ಸ್ ಅಷ್ಟೇ ಮೇನ್ಸ್ ನ ಬರೆಯೋದು. ಇದೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ. ನೆಕ್ಸ್ಟ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡಿ, ಮೇನ್ಸ್ ರೀಸನಿಂಗ್ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್, ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್, ಜನರಲ್ ಅವೇರ್ನೆಸ್, ಎಕಾನಮಿ ಅಂಡ್ ಬ್ಯಾಂಕಿಂಗ್ ನಾಲೆಜ್ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್. ಸೊ ಎಕ್ಸಾಮ್ ಮೇನ್ಸ್ ಕೂಡ ಪ್ಯಾಟರ್ನ್ ಚೇಂಜ್ ಆಗಿದೆ. 40 ಕ್ವಶನ್ಸ್ 60 ಮಾರ್ಕ್ಸ್ ಅಂದ್ರೆ 1.5. ಓಕೆನಾ, ಒಂದು ಕ್ವಶನ್ ಇನ ಮಾರ್ಕ್ಸ್ ಎಷ್ಟು 1.5. ಡಾಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಅಲ್ಲಿ ಏನಾಗಿದೆ 2 ಮಾರ್ಕ್ಸ್ ಆಗಿದೆ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಒಂದು ಕ್ವಶನ್ ಗೆ 1 ಮಾರ್ಕ್. ಇಂಗ್ಲಿಷ್ ನೋಡಿ ಹಾಫ್ ಮಾರ್ಕ್ ಆಗಿದೆ, ಇಲ್ಲಿ ಕಡಿಮೆ ಆಯ್ತು ಮೇನ್ಸ್ ಅಲ್ಲಿ. ಇದು ಯಾವ ತರ ಪ್ಯಾಟರ್ನ್ ಮಾಡಿದಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಪ್ರಿಲಿಮ್ಸ್ ಅಲ್ಲಿ ಜಾಸ್ತಿ ಪ್ರಿಫರೆನ್ಸ್ ಇಂಗ್ಲಿಷ್ ಕೊಡ್ತಾ ಇದ್ದಾರೆ, ಮೇನ್ಸ್ ಅಲ್ಲಿ ಕೊಡ್ತಾ ಇಲ್ಲ. GK ಗೆ ಮುಂಚೆ 40 ಇತ್ತು, ಲಾಸ್ಟ್ ಇಯರ್ ಇಂದ 60 ಮಾಡಿದ್ದಾರೆ. ಬಟ್ ಈ ಇಯರ್ GK ಬಿಟ್ಟು ಬೇರೆ ಸೆಕ್ಷನ್ಸ್ ಕೂಡ ಚೇಂಜಸ್ ಮಾಡಿದ್ದಾರೆ. ಓಕೆನಾ, ಸೊ ಇಲ್ಲಿ ನೋಡಿ ಕ್ವಾಂಟಿಟೇಟಿವ್ 2 ಮಾರ್ಕ್ಸ್ ಆಯ್ತು, ರೀಸನಿಂಗ್ 1.5 ಮಾರ್ಕ್ಸ್ ಆಯ್ತು, ಜನರಲ್ ಅವೇರ್ನೆಸ್ 60 ಕ್ವಶನ್ಸ್, ಸೊ 1 ಮಾರ್ಕ್ಸ್. ಇಂಗ್ಲಿಷು ಹಾಫ್ ಮಾರ್ಕ್ಸ್, ಇಟ್ ಇಸ್ 40 ಕ್ವಶನ್ಸ್ 20 ಮಾರ್ಕ್ಸ್ ಅಂದ್ರೆ ಒಂದು ಕ್ವಶನ್ ಗೆ ಹಾಫ್ ಮಾರ್ಕ್ಸ್ ಮಾತ್ರ. ಸೊ ಟೋಟಲ್ 170 ಕ್ವಶನ್ಸ್, ಟೋಟಲ್ ಮಾರ್ಕ್ಸ್ 200. ಸೊ ಟೋಟಲ್ ಡ್ಯೂರೇಷನ್ ಎಷ್ಟು 3 ಅವರ್ಸ್. 3 ಅವರ್ಸ್ ಪ್ಲಸ್ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಅಲ್ಲಿ ಏನ್ ಮಾಡ್ಬೇಕು, ನಿಮಗೆ ಲೆಟರ್ ರೈಟಿಂಗ್ ಮತ್ತೆ ಎಸ್ಸೆ ಇರುತ್ತೆ. ಓಕೆನಾ, ಎಸ್ಸೆ ಇರುತ್ತೆ. ಇಮೇಲ್ಸ್, ರಿಪೋರ್ಟ್, ಸಿಚುಯೇಷನ್ ಅನಾಲಿಸಿಸ್ ಅಂಡ್ ಪ್ರಿಸೈಸ್ ರೈಟಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ನೋಡ್ಬೇಕು, ಇದು ಕೂಡ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾನೆ ಈ ಸಲ, ಯಾವ ತರ ಇರುತ್ತೆ ಅಂತ. ಯೂಶಲಿ ಇಮೇಲ್ಸ್, ರಿಪೋರ್ಟ್ಸ್, ಸಿಚುಯೇಷನ್ ಅನಾಲಿಸಿಸ್ ಮತ್ತೆ ಪ್ರಿಸೈಸ್ ರೈಟಿಂಗ್ ಅಂದ್ರೆ ಆಬ್ವಿಯಸ್ಲಿ ನಿಮಗೆ ಅದೆಲ್ಲ ಎಕ್ಸಾಂಪಲ್ ಸಿಗುತ್ತೆ. ನೆಟ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಯಾವ ತರ ಬರೀಬೇಕು ಅನ್ನೋದು ಸಿಗುತ್ತೆ. ಸೊ ಇಮೇಲ್ ಅಂದ್ರೆ ಮಾಮೂಲಿ ಲೆಟರ್ ಬರೀತಿರಲ್ಲ ಅದೇ ಪ್ಯಾಟರ್ನ್, ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಇದೆಲ್ಲ ಏನ್ ಕಷ್ಟ ಅಲ್ಲ, ನಿಮಗೆ ಆನ್ಲೈನ್ ಸರ್ಚ್ ಮಾಡಿದ್ರೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ, ಆರಾಮಾಗಿ ಪ್ರಿಪೇರ್ ಆಗ್ಬಹುದು. ಲೆಟರ್ ರೈಟಿಂಗು ಎಸ್ಸೆ ಇರ್ತಾ ಇತ್ತು ಯೂಶುವಲಿ, ಈ ಸಲ ಸ್ವಲ್ಪ ಚೇಂಜಸ್ ಮಾಡಿದ್ದಾನೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಹಾಕಿ ಇಮೇಲ್ಸ್, ರಿಪೋರ್ಟ್ಸ್, ಸಿಚುಯೇಷನ್ ಅನಾಲಿಸಿಸ್ ಮತ್ತೆ ಪ್ರಿಸೈಸ್ ರೈಟಿಂಗ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಟೋಟಲ್ ಆಗಿ 50 ಮಾರ್ಕ್ಸ್ ಇರುತ್ತೆ. ಅಂಡ್ ಅಗೇನ್ 30 ಮಿನಿಟ್ಸ್ ಬರೆಯೋದಲ್ಲ, ಟೈಪಿಂಗ್ ಮಾಡ್ಬೇಕು. ಓಕೆನಾ, ಟೈಪಿಂಗ್ ಮಾಡ್ಬೇಕಾಗ ಸಿಸ್ಟಮ್ ಅಲ್ಲಿ. ಸೊ ಬರೆಯೋ ಇನ್ ಹ್ಯಾಂಡ್ ರಿಟರ್ನ್ ಇರೋದಿಲ್ಲ. ಟೋಟಲ್ ಹಾಗಾಗಿ 250 ಮಾರ್ಕ್ಸ್, ಎರಡು ಸೇರಿದ್ರೆ 3.5 ಅವರ್ಸ್, 3.5 ಗಂಟೆ ಎಕ್ಸಾಮ್ ಇರುತ್ತೆ. ಓಕೆ, ಒಂದೇ ಶಿಫ್ಟ್ ಇರುತ್ತೆ. ನೆಕ್ಸ್ಟ್ ಸೆಕ್ಷನಲ್ ಕಟ್ ಆಫ್ ನೋಡಿ, ಸೆಕ್ಷನಲ್ ಕಟ್ ಆಫ್ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇನ್ ಎಕ್ಸಾಮಿನೇಷನ್. ಈಚ್ ಕ್ಯಾಂಡಿಡೇಟ್ ಹ್ಯಾವ್ ಟು ಸ್ಕೋರ್ ಎ ಮಿನಿಮಮ್ ಸ್ಕೋರ್ ಇನ್ ಈಚ್ ಟೆಸ್ಟ್.
ಪ್ರತಿಯೊಂದು ಸೆಕ್ಷನ್ ಅಲ್ಲೂ ಕೂಡ ಇಲ್ಲೇನಾಗಿದೆ ಮಿನಿಮಮ್ ಸ್ಕೋರ್ ಸೆಕ್ಷನ್ ಕಟ್ ಆಫ್ ಅವೈಲೇಬಲ್ ಇರುತ್ತೆ ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ ವೇಕೆನ್ಸೀಸ್ ಅವೈಲೇಬಲ್ ಕಟ್ ಆಫ್ ವಿಲ್ ಬಿ ಡಿಸೈಡೆಡ್ ಅಂತ ಹೇಳಿದಾನೆ. ಇಷ್ಟು ದಿನ ಏನಿತ್ತು ಸೆಕ್ಷನ್ ಕಟ್ ಆಫ್ ಇರ್ತಾ ಇರಲಿಲ್ಲ SBAPO ದಲ್ಲಿ, ಬಟ್ ಈ ಸಲ ಏನ್ ಮಾಡಿದಾನೆ ಸೆಕ್ಷನಲ್ ಕಟ್ ಆಫ್ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾನೆ. ಸೊ ಪ್ರಿಲಿಮ್ಸ್ ಅಲ್ಲಿ ಆತರ ಕೊಟ್ಟಿದ್ನ, ಪ್ರಿಲಿಮ್ಸ್ ಅಲ್ಲಿ ದೇರ್ ವಿಲ್ ಬಿ ನೋ ಸೆಕ್ಷನಲ್ ಕಟ್ ಆಫ್. ನೋಡಿ ಇಲ್ಲಿ ಪ್ರಿಲಿಮ್ಸ್ ಅಲ್ಲಿ ನೋ ಸೆಕ್ಷನಲ್ ಕಟ್ ಆಫ್, ಪ್ರಿಲಿಮ್ಸ್ ಅಲ್ಲಿ ಸೆಕ್ಷನಲ್ ಕಟ್ ಆಫ್ ಇಲ್ಲ, ಬಟ್ ಮೇನ್ಸ್ ಅಲ್ಲಿ ಸೆಕ್ಷನಲ್ ಕಟ್ ಆಫ್ ಇದೆ. ಈಚ್ ಕ್ಯಾಂಡಿಡೇಟ್ ಹ್ಯಾಡ್ ಟು ಸ್ಕೋರ್ ಎ ಮಿನಿಮಮ್ ಸ್ಕೋರ್ ಇನ್ ಈಚ್ ಟೆಸ್ಟ್ ಅಂತ ಹೇಳಿದಾನೆ ಇನ್ ಮೇನ್ಸ್ ಎಕ್ಸಾಮಿನೇಷನ್. ಸೊ ಸೆಕ್ಷನಲ್ ಕಟ್ ಆಫ್ ಇರುತ್ತೆ ಈ ಸಲ. ನೆಕ್ಸ್ಟ್ ಸೆಲೆಕ್ಷನ್ ಕ್ರೈಟೀರಿಯಾ ಫಾರ್ ಫೇಸ್ 3 ಅಂತ ಹೇಳಿದಾನೆ. ಸೊ ಫೇಸ್ 3 ಗೆ ಅಪ್ರಾಕ್ಸಿಮೇಟ್ಲಿ 3 ಟೈಮ್ಸ್ ಅಂತ ಹೇಳ್ತಾರೆ. ಸೊ 600 ವೇಕೆನ್ಸೀಸ್ ಇದೆ ಅಂತ ಹೇಳಿದ್ರೆ ಇಂಟು 3800 ವೇಕೆನ್ಸೀಸ್. ಪೆನಾಲ್ಟಿ ನೋಡಿ ಅದೇ ಯೂಶಲಿ 1/4 ಏನ್ ಮಾರ್ಕ್ಸ್ ಅಪ್ಲೈ ಆಗುತ್ತೋ ಅದ್ರದ್ದು 1/4 ಕಾಲ್ ಭಾಗ ಏನಾಗುತ್ತೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೆಕ್ಸ್ಟ್ ಫೇಸ್ 3 ಕೊಟ್ಟಿದ್ದಾನೆ. ಫೇಸ್ 3 ಅಲ್ಲಿ ಅಗೇನ್ 3 ಸಬ್ಜೆಕ್ಟ್ ಇರುತ್ತೆ ನೋಡಿ. ಒಂದು ಸೈಕೋಮೆಟ್ರಿಕ್ ಟೆಸ್ಟ್, ನೆಕ್ಸ್ಟ್ ಗ್ರೂಪ್ ಎಕ್ಸರ್ಸೈಸ್ ಅಂಡ್ ಪರ್ಸನಲ್ ಇಂಟರ್ವ್ಯೂ. ಓಕೆನಾ. ಸೊ ಎಲ್ಲದಕ್ಕೂ ಕೂಡ ಅದರದೇ ಸ್ಕೋರ್ಸ್ ಇರುತ್ತೆ. ನೆಕ್ಸ್ಟ್ ಟೆಕ್ಸ್ಟ್ ಸ್ಟ್ರಕ್ಚರ್ ನೋಡಿ. ಗ್ರೂಪ್ ಎಕ್ಸರ್ಸೈಸ್ ಗೆ 20 ಇರುತ್ತೆ, ಇಂಟರ್ವ್ಯೂಗೆ 30 ಇರುತ್ತೆ, ಟೋಟಲ್ 50 ಇರುತ್ತೆ. ಸೈಕೋಮೆಟ್ರಿಕ್ ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್. ಓಕೆನಾ. ಹೇಗೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕೊಟ್ಟಿದ್ದಾನೆ ಸೈಕೋಮೆಟ್ರಿಕ್ ಟೆಸ್ಟ್ ಫಾರ್ ಪರ್ಸನಾಲಿಟಿ ಪ್ರೊಫೈಲಿಂಗ್ ಆಫ್ ದೋಸ್ ಸ್ಟೂಡೆಂಟ್ ಕ್ಯಾಂಡಿಡೇಟ್ಸ್ ಹೂ ವಿಲ್ ಬಿ ಶಾರ್ಟ್ ಲಿಸ್ಟ್ ಫಾರ್ ದ ಫೇಸ್ 3. ಅದೊಂದು ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಕೊಡೋದಕ್ಕಷ್ಟೇ. ಓಕೆನಾ. ಅದಕ್ಕೆ ಯಾವುದೇ ಸ್ಕೋರ್ಸ್ ಇರೋದಿಲ್ಲ. ಒಂದು ಪ್ರೊಫೈಲ್ ಕ್ರಿಯೇಟ್ ಅವ್ರು ಅಲ್ಲೊಂದು ಸಣ್ಣ ಪುಟ್ಟ ಟೆಸ್ಟ್ ಇರುತ್ತೆ, ಅದಕ್ಕಿಂತ ಪರ್ಟಿಕ್ಯುಲರ್ ಟೆಸ್ಟ್ ಇರುತ್ತೆ. ಅದರಿಂದ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅದು ನಿಮಗೆ ಇಂಟರ್ವ್ಯೂ ಟೈಮ್ ಅಲ್ಲಿ ಅದು ಗ್ರೂಪ್ ಎಕ್ಸರ್ಸೈಸ್ ಟೈಮ್ ಅಲ್ಲಿ ಅದನ್ನ ಅವ್ರು ಕೊಡ್ತಾರೆ. ಫಸ್ಟ್ ಸೈಕೋಮೆಟ್ರಿಕ್ ಟೆಸ್ಟ್ ಆಗುತ್ತೆ, ಆಮೇಲೆ ಗ್ರೂಪ್ ಎಕ್ಸರ್ಸೈಸ್ ಆಗುತ್ತೆ, ಆಮೇಲೆ ಪರ್ಸನಲ್ ಇಂಟರ್ವ್ಯೂ ಆಗುತ್ತೆ. ಅಂದ್ರೆ ನೀವು ಸೈಕೋಮೆಟ್ರಿಕ್ ಟೆಸ್ಟ್ ಆಗಿದ್ದು ಗ್ರೂಪ್ ಎಕ್ಸರ್ಸೈಸ್ ಗೆ ಹೋಗುತ್ತೆ, ಗ್ರೂಪ್ ಎಕ್ಸರ್ಸೈಸ್ ಅಲ್ಲಿ ಆಗಿದ್ದು ಪರ್ಸನಲ್ ಇಂಟರ್ವ್ಯೂ ಹೋಗುತ್ತೆ. ಓಕೆನಾ. ಈ ತರ ಡಿವೈಡ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಫೈನಲ್ ಸೆಲೆಕ್ಷನ್ ರಿಸಲ್ಟ್ ಹೇಳಿದ್ನಲ್ಲ ಜೂನ್ ಎಂಡ್ ಅಷ್ಟೊತ್ತಿಗೆ ಫೈನಲ್ ಸೆಲೆಕ್ಷನ್ ರಿಸಲ್ಟ್ ಬರುತ್ತೆ ನಿಮ್ದು. ಸೊ ಇದು ಹೇಗೆ ಮಾರ್ಕ್ಸ್ ಡಿವೈಡ್ ಮಾಡ್ತಾರೆ ಅಂತೆಲ್ಲ ಹೇಳಿದಾನೆ. ಸೊ ಅದೆಲ್ಲ ಏನ್ ಬೇಡ ಅಂತ ಅನ್ಕೊಂತೀನಿ. ನಾರ್ಮಲೈಸೇಷನ್ ಹೇಗಾಗುತ್ತೆ ಅಂದ್ರೆ 250 ಮಾರ್ಕ್ಸ್ ಇದೆಯಲ್ಲ, ಟೋಟಲ್ 300 ಮಾರ್ಕ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಮೇನ್ಸ್ ಅಲ್ಲಿ. ಓಕೆನಾ. ನಾರ್ಮಲೈಸ್ ಟು 100 ನಾರ್ಮಲೈಸ್ ಮಾಡ್ತಾರೆ. ಅಂದ್ರೆ 250 ಇರೋದನ್ನ 75 ಕನ್ವರ್ಟ್ ಮಾಡ್ತಾರೆ. 250 ಮೇನ್ಸ್ ಅಲ್ಲಿ ಸ್ಕೋರ್ 250 ಇದೆಯಲ್ಲ, ಈ 250 ನ 75 ಕನ್ವರ್ಟ್ ಮಾಡ್ತಾರೆ. ನೆಕ್ಸ್ಟ್ ಗ್ರೂಪ್ ಎಕ್ಸರ್ಸೈಸ್ ಎಷ್ಟಿದೆ 50 ಇದೆಯಲ್ಲ, ಇದನ್ನ 25 ಅಂದ್ರೆ ಯಾವ ತರ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇಂಟರ್ವ್ಯೂ ಅಲ್ಲಿ ನಿಮ್ಮ ಸ್ಕೋರ್ 40. ಓಕೆನಾ. 40 ಆಗಿದ್ರೆ 25 ಗೆ ಎಷ್ಟಾಗತ್ತೆ ಅಂದ್ರೆ ಇದ್ರ 50 ಇದೆಯಲ್ಲ, ಸೊ 25 ಗೆ ಎಷ್ಟಾಗತ್ತೆ 20 ಆಗುತ್ತೆ ನಿಮ್ ಸ್ಕೋರ್ ಇಂಟರ್ವ್ಯೂ ಅಲ್ಲಿ. ಸೊ ಈ 20 ಅಂಡ್ ಅಗೇನ್ 250 ಗೆ ನೀವು 100 ಸ್ಕೋರ್ ಮಾಡಿದ್ರೆ 75 ಗೆ ಎಷ್ಟಾಗುತ್ತೆ ಅಂತ ಸಮಥಿಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದನ್ನ ಪ್ಲಸ್ ಇವೆರಡನ್ನ ಆಡ್ ಮಾಡಿದ್ರೆ ನಿಮ್ಗೆ ಫೈನಲ್ ಸ್ಕೋರ್ 100 ಗೆ ಕನ್ವರ್ಟ್ ಮಾಡ್ತಾರೆ. ಸೊ ಈ ತರ ಕನ್ವರ್ಷನ್ಸ್ ಇರುತ್ತೆ. ಈ ತರ ಕನ್ವರ್ಷನ್ ಆದ್ಮೇಲೆ ನಿಮ್ಮ ಮಾರ್ಕ್ಸ್ ಕೂಡ ಡಿಸ್ಪ್ಲೇ ಆಗುತ್ತೆ. ಫೈನಲ್ ರಿಸಲ್ಟ್ ಬಂದ್ಮೇಲೆ ನೀವು ಚೆಕ್ ಮಾಡ್ಕೋಬಹುದು, ಅದನ್ನ ಡಿಸ್ಪ್ಲೇ ಮಾಡಿರ್ತಾರೆ ಅವ್ರ ಮಾರ್ಕ್ಸ್ ಎಲ್ಲ. ಓಕೆನಾ. ಸೊ ಇದಿಷ್ಟು ಎಕ್ಸಾಮಿನೇಷನ್ ಪ್ರೊಸೀಜರ್ ಬಗ್ಗೆ ಆಯ್ತು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ, ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್. ಸೊ ಸೆಂಟರ್ಸ್ ಆಲ್ಮೋಸ್ಟ್ ಲಿಸ್ಟ್ ಕೆಳಗಡೆ ಕೊಟ್ಟಿರ್ತಾನೆ, ಅದನ್ನ ಆಮೇಲೆ ನೋಡೋಣ. ಕಾಲ್ ಲೆಟರ್ ಅದೆಲ್ಲ ಓಕೆ. ಎನ್ರೋಲ್ಮೆಂಟ್ಸ್ ನೋಡಿ, ಬೇಸಿಕ್ ಪೇ 48,480 ಇದೆ. ಸೊ ಇನ್ ಹ್ಯಾಂಡ್ ಸೊ ಅಪ್ರಾಕ್ಸಿಮೇಟ್ಲಿ ನಿಮಗೆ CTC ಎಲ್ಲ ನೋಡಿದ್ರೆ ನೋಡಿ 18 lakhs ಇದೆ CTC ಮುಂಬೈಯಲ್ಲಿ. ಬೇರೆ ಸ್ಟೇಟಿಗೆ ಅಂದ್ರೆ ಅಕಸ್ಮಾತ್ ಮುಂಬೈಯಲ್ಲಿ ಅಷ್ಟು ಹೇಳಿದ್ದಾರೆ, ಬಟ್ ಬೇರೆ ನೀವು ನಾರ್ಮಲಿ ಯೂಶಲಿ ನಿಮಗೆ 12 to 15 ಅಂತೂ ಇರುತ್ತೆ CTC. ಓಕೆನಾ. 15 lakh ಇರುತ್ತೆ CTC. 12 to 15 lakh ಅಂತೂ ಇರುತ್ತೆ. ಮುಂಬೈ ಸ್ವಲ್ಪ ದೊಡ್ಡ ಸಿಟಿ ಆದ್ರಿಂದ 18.6 lakhs ಅಂತ ಕೊಟ್ಟಿದ್ದಾರೆ. ಸೊ ಅಪ್ರಾಕ್ಸಿಮೇಟ್ಲಿ ಸ್ಯಾಲ್ರಿ ಅಂತೂ ನಿಮಗೆ ನಿಯರ್ಲಿ 90K ಪ್ಲಸ್ ಅಂತೂ ಇನ್ ಹ್ಯಾಂಡ್ ಇರುತ್ತೆ. 90K 1 lakh ಸ್ಯಾಲ್ರಿ, ಹೆಚ್ಚು ಕಮ್ಮಿ 1 lakh ಸ್ಯಾಲ್ರಿ. ಓಕೆನಾ. 1 lakh ಸ್ಯಾಲ್ರಿ ಇರುತ್ತೆ. ಪ್ಲಸ್ ನಿಮಗೆ ಲೀಸ್ಡ್ ಅಕೊಮಡೇಷನ್ ಅಲವೆನ್ಸಸ್ ಅದು ಇದು ಅಂತ ತುಂಬಾ ಕೊಡ್ತಾರೆ. ಸೊ ವರ್ಕ್ ಕೂಡ ಹಾಗೆ ಇರುತ್ತೆ. ಇಟ್ಸ್ ನಾಟ್ ಎ ಈಸಿ ಜಾಬ್. ಓಕೆನಾ. ಸೊ ನಿಮ್ಮ ಸ್ಯಾಲ್ರಿ ಹೇಗಿರುತ್ತೆ ಅದಕ್ಕೆ ತಕ್ಕಂಗೆ ವರ್ಕ್ ಕೂಡ ಇರುತ್ತೆ. ನೆಕ್ಸ್ಟ್ ಬಾಂಡ್ ಬಗ್ಗೆ ನೋಡಿ ಕೊಟ್ಟಿದ್ದಾನೆ. ಬಾಂಡ್ ವ್ಯಾಲ್ಯೂ ಎಷ್ಟು 2 lakh ಬಾಂಡ್ ಇರುತ್ತೆ ಫಾರ್ ದ ಮಿನಿಮಮ್ ಪೀರಿಯಡ್ ಆಫ್ 3 years. ಸೊ ಬಾಂಡ್ ಕೂಡ ಇರುತ್ತೆ, ಬಾಂಡ್ ಮಾಡ್ಕೊಂತಾರೆ ಫಾರ್ 3 years ಬಾಂಡ್. ಓಕೆನಾ. 2 lakhs ಇಂದು ಬಾಂಡ್ ಇರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ 750 ಇದೆ. ನೆಕ್ಸ್ಟ್ SC ST PWD ಅವರಿಗೆಲ್ಲ ಝೀರೋ. ಓಕೆನಾ. ಝೀರೋ ಫೀಸ್. ನೆಕ್ಸ್ಟ್ ನಂಬರ್ ಆಫ್ ಅಟೆಂಪ್ಟ್ಸ್ ನೋಡಿ ಇಲ್ಲಿ UR ಮತ್ತೆ EWC ಗೆ 4 attempts. ನೆಕ್ಸ್ಟ್ ಬೇರೆ ಅದರ್ ಕ್ಯಾಟಗರೀಸ್ಗೆಲ್ಲ 7 ಅಂತ ಕೊಟ್ಟಿದ್ದಾನೆ. ಸೊ ಅಪಿಯರಿಂಗ್ ಆಫ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ವಿಲ್ ನಾಟ್ ಬಿ ಕೌಂಟೆಡ್ ಆಸ್ ಎ ಚಾನ್ಸ್ ಆಫ್ ಅಪಿಯರಿಂಗ್. ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಮಾಡಿದ್ರೆ ನಿಮ್ದು ಒಂದು ಅಟೆಂಪ್ಟ್ ಆಯ್ತು ಅಂತ ಕನ್ಸಿಡರ್ ಮಾಡೋದಿಲ್ಲ. ಮೇನ್ಸ್ ನ ಅಟೆಂಪ್ಟ್ ಮಾಡಿದರೆ, ಮೇನ್ಸ್ ಅಟೆಂಡ್ ಮಾಡಿದ್ರೆ ಮಾತ್ರ ಅಲ್ಲಿಗೆ ಒಂದು ಅಟೆಂಪ್ಟ್ ಆಯ್ತು ಅಂತ ಕನ್ಸಿಡರ್ ಆಗೋದು ನಿಮ್ದು. ಸೊ ಈ ವರ್ಷ ಪ್ರಿಲಿಮ್ಸ್ ಬರ್ದಿರಾ, ಕ್ಲಿಯರ್ ಆಗಿಲ್ಲ,
ನೆಕ್ಸ್ಟ್ ವರ್ಷ ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ ಆಯ್ತು ಅಂತ ಹೇಳಿದ್ರೆ ಅವಾಗ ನಿಮ್ಗೆ ಒಂದು ಅಟೆಂಪ್ಟ್ ಆಯ್ತು ಅಂತ. ಸೊ ಹಾಗಾಗಿ ಟೋಟಲ್ ಅಟೆಂಪ್ಟ್ ಎಷ್ಟು ಕೊಟ್ಟಿದ್ದಾರೆ, ಯು ಆರ್ ಮತ್ತೆ EWS ಗೆ 4, ಅದರ್ ಬೇರೆ ಕೆಟಗರಿ ಸಿಗಲ್ಲ 7 ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ ಬೇರೆ ಡೀಟೇಲ್ಸ್ ಏನ್ ಕೊಟ್ಟಿದ್ದಾನೆ, ಸೊ ಹೇಗೆ ಅಪ್ಲೈ ಮಾಡ್ಬೇಕಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ವೆಬ್ಸೈಟ್ ಗೆ ಹೋಗಿ ಅಪ್ಲೈ ಮಾಡಿದ್ರೆ ಆಯ್ತು. ಸೊ ವೆಬ್ಸೈಟ್ ಕೊಟ್ಟಿದ್ದಾನೆ, ಇಲ್ಲಿ ಈ ವೆಬ್ಸೈಟ್ ನ ಬ್ರೌಸರ್ ಇಲ್ಲಿ ಹಾಕಿ ಇಲ್ಲಿ ಕ್ಲಿಕ್ ಮಾಡಿ ಲಿಂಕ್ ಓಪನ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ನೀವು ನೋಟಿಫಿಕೇಶನ್ ಒಂದ್ಸಲ ಕ್ಲೀನ್ ಆಗಿ ಓದ್ಕೊಳ್ಳಿ. ಸೊ ಏನೇನು ರೆಡಿ ಮಾಡಿ ಇಟ್ಕೋಬೇಕು ಅಂತೆಲ್ಲ ಕೊಟ್ಟಿದ್ದಾನು, ಅದನ್ನೆಲ್ಲ ಕರೆಕ್ಟ್ ಆಗಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಅಪ್ಲೈ ಮಾಡೋದಕ್ಕೆ ಕುತ್ಕೊಳ್ಳಿ. ಓಕೆನಾ. ಸೊ ಇದಿಷ್ಟು ಈ ಒಂದು ನೋಟಿಫಿಕೇಶನ್ ಡೀಟೇಲ್ಸ್ ಆಗಿತ್ತು. ಸೊ ಫೈನಲ್ ಆಗಿ ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡಿ. ಸೊ ಬೇರೆ ಸೆಂಟರ್ಸ್ ಎಲ್ಲ ಬೇಡ, ನಮ್ದು ಬೆಂಗಳೂರು ನೋಡೋಣ. ಕರ್ನಾಟಕ ಕೂಡ ಎಲ್ಲಿ ಕೊಟ್ಟಿದ್ದಾನೆ, ಬೆಳಗಾಮು, ಬೆಂಗಳೂರು, ಧಾರವಾಡ, ಹುಬ್ಳಿ, ಗುಲ್ಬರ್ಗ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಇದು ಪ್ರಿಲಿಮ್ಸಿಗೆ. ಓಕೆನಾ, ಇದು ಪ್ರಿಲಿಮ್ಸಿಗೆ. ಮೇನ್ಸು ಬೆಂಗಳೂರಲ್ಲಿ ಮಾತ್ರ ಇರುತ್ತೆ, ಮೇನ್ಸ್ ಎಲ್ಲ ಕಡೆ ಇರಲ್ಲ. ಯಾಕಂದ್ರೆ ತುಂಬಾ ಕಡಿಮೆ ಜನ ಬರೆಯೋದ್ರಿಂದ ಮೇನ್ಸು ಬೆಂಗಳೂರಲ್ಲಿ ಇರುತ್ತೆ. ಪ್ರಿಲಿಮ್ಸ್ ಮಾತ್ರ ಇಲ್ಲಿ ಡಿಸ್ಟ್ರಿಕ್ಟ್ಸ್ ಕೊಟ್ಟಿದ್ದಾನಲ್ಲ ಈ ಎಲ್ಲಾ ಪ್ಲೇಸ್ ಅಲ್ಲೂ ನಡೆಯುತ್ತೆ. ಸೊ ಇದಿಷ್ಟು ನೋಟಿಫಿಕೇಶನ್ ನ ಡೀಟೇಲ್ಸ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಕನ್ನಡ ಸ್ಟೂಡೆಂಟ್ಸ್ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಚಾನಲ್ ಗ್ರೋ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.